ಬೆಳಗ್ಗೆನೆ ಎದ್ದು ಬೇಗ ರೆಡಿಯಾಗಿ ಆಟೋಯಿಂದ ಹೋದ್ವಿ. ಅಲ್ಲಿ ಪೆಟ್ರೋಲ್ ಬಂಕ್ ಹತ್ರ ಬ್ರೇಕ್ ಅಂತ ನಿಲ್ಸಿದ್ರೆ ಹುಡುಗಿ ಹೂವು ತಂದ್ಕೊಟ್ಲು. ಹೆಂಗೂ ತಂದ್ಕೊಟ್ಟವಳಲ್ಲ ಅಂತ ಸ್ವಲ್ಪ ಫ್ಲೆಕ್ಸ್ ಮಾಡಿ ಅಲ್ಲೇ ಬೇಕ್ರಿ ಇತ್ತು ಅಂತ ಸ್ವಲ್ಪ ತಿಂಡಿನೂ ತಿಂದು ಕಾಟೇರಮ್ಮ ದೇವಸ್ಥಾನಕ್ಕೆ ಹೋದ್ವಿ ಗೈಸ್. ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಸ್ವಲ್ಪ ಪೂಜೆ ಮಾಡಿ ದೇವ್ರನ್ನ ನೋಡಿದ್ವಿ. ದೇವ್ರ ನೋಡಿದ ತಕ್ಷಣ ಗೂಸ್ ಬಂಪ್ಸೆ ಬಂತು, ಅಷ್ಟು ಚೆನ್ನಾಗಿತ್ತು ಗೈಸ್ ದೇವ್ರು. ಹಾಗೆ ದೇವಸ್ಥಾನದಲ್ಲಿ ಬಳೆಗಳು ಕೊಟ್ರು ಗೈಸ್. ಬಳೆಗಳನ್ನ ಹಾಕೊಂಡು ಇವನ್ನೆಲ್ಲ ನೋಡಿದ್ವಿ. ತುಂಬಾ ಜನನು ಈ ತರ ಮಾಡಿದ್ರು. ಹಾಗೆ ಪ್ರಸಾದ ಕೊಟ್ರು ಅಂತ ಪ್ರಸಾದನು ತಿಂದು ಈ ಹುಡುಗಿ ಒಂದ್ ಪ್ರಸಾದ ಆದ್ಮೇಲೆ ಮತ್ತೆ ಇನ್ನೊಂದ್ ಪ್ರಸಾದ ಎತ್ಕೊಂಡು ತಿಂತಾ ಇದ್ಲು. ಮತ್ತೆ ಪ್ರಸಾದ ತಿಂದಾದ್ಮೇಲೆ ಈ ತರ ದಾರ ಕಟ್ಸ್ತೆ, ಯಾಕಂದ್ರೆ ದೇವ್ರು ನನ್ನ ಜೊತೆ ಯಾವಾಗ್ಲೂ ಇರ್ಲಿ ಅಂತ. ಮತ್ತೆ ಇವೆಲ್ಲ ತಗೊಂಡು ಮತ್ತೆ ನಿಮ್ಮೆಣ್ಣು ತುಳಿ ಅಂತ ನಿಮ್ಮೆಣ್ಣು ಕೊಟ್ರು. ಆದ್ರೆ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಸೊ ಫೈನಲಿ ತುಳಿದು ನಿನ್ನ ಹೆಸರಾಗಿ ಸಿದ್ದು ಪಲ್ಲವಿ ಯಾಕೆ ಯಾವ ಇವೆಲ್ಲ ಪಾಪ ಈ ಕೋಳಿದ್ ಇವತ್ತು ಲಾಸ್ಟ್ ಡೇ ಅಂತ ಅನ್ಸುತ್ತೆ. ಕೋಳಿನ ತಗೊಬಂದ್ಬಿಟ್ಟು ಅದ್ರ ಕತ್ತನ್ನು ಕಟ್ ಮಾಡ್ಬಿಟ್ಟಾದ್ರೆ ಪಾಪ ಕೋಳಿ ಅಂಕಲ್ಗೆ ಹಂಗೆ ಮನೆಗೆ ರಿಟರ್ನ್ ಬಂದು ಬರೋ ಟೈಮಲ್ಲಿ ಊಟನೂ ತಿಂದ್ವಿ. ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮ್ಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇದೇ ಥರ ವಿಡಿಯೋಸ್ ನೀವು ದಿವಸ ನೋಡಬೇಕು ಅಂದರೆ ನನ್ನ ಅಕೌಂಟ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.